ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಬ್ಯೂಟಿಫುಲ್ ಹಾಗೂ ಲೈಟ್ ವೆಯ್ಟ್ ಆಗಿರುವಂತಹ ಕಿವಿಯೋಲೆಗಳ ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ರೀತಿ ತುಂಬಾನೇ ಒಳ್ಳೆ ಡಿಸೈನ್ಸ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಎಲಿಫ್ಯಾಂಟ್ ಡಿಸೈನ್ ಅಲ್ಲಿ ಒಂದು ಇಯರಿಂಗ್ ಕಲೆಕ್ಷನ್ಸ್ ಇದೆ. ಕೆಳಗಡೆ ರೆಡ್ ಕಲರ್ ಬೀಡ್ಸ್ ಅನ್ನ ಕೊಟ್ಟಿದ್ದಾರೆ. ಬೀಡ್ಸ್ ನಿಮಗೆ ತುಂಬಾನೇ ಕಾಂಬಿನೇಷನ್ ಇರುತ್ತೆ, ಅಂದ್ರೆ ಪರ್ಲ್ ಬೀಡ್ಸ್, ಗ್ರೀನ್ ಬೀಡ್ಸ್, ರೆಡ್ ಬೀಡ್ಸ್, ಈ ತರ ಕಾಂಬಿನೇಷನ್ ಇರುತ್ತೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಅನ್ನು ನೀವು ಹಾಕ್ಸ್ಕೊಳ್ಬಹುದು. ಟಾಪ್ ನಲ್ಲಿ ಎಲಿಫ್ಯಾಂಟ್ ಡಿಸೈನ್ ಇದೆ, ಅದರಲ್ಲೂ ಕೂಡ ನಿಮಗೆ ಲಕ್ಷ್ಮಿ ಡಿಸೈನ್ ಇನ್ನೊಂದು ಆಪ್ಷನ್ ಇರುತ್ತೆ, ನೀವು ಮಾಡಿಸ್ಕೊಳ್ಬಹುದು. ಅರೌಂಡ್ 5 to 6 ಗ್ರಾಮ್ಸ್ ಅಲ್ಲೆಲ್ಲ ಈ ತರದ ಡಿಸೈನ್ಸ್ ಅವೈಲೇಬಲ್ ಇದೆ. ಮತ್ತೊಂದು ಸ್ಟಡ್ ಟೈಪ್ ಡಿಸೈನ್ ನೋಡ್ತಾ ಇದ್ದೀರಾ. ಇದು ಕೇವಲ 1.5 to 2 ಗ್ರಾಮ್ಗೆ ನೀವು ಈ ತರದ ಒಂದು ಸಿಂಪಲ್ ಅಥವಾ ಒಂದು ಡೈಲಿ ವೇರ್ ಇಲ್ಲ ಆಫೀಸ್ ವೇರ್ ಇಯರಿಂಗ್ ಅನ್ನ ನೀವು ಮಾಡಿಸ್ಕೊಳ್ಬಹುದು. ಇದರಲ್ಲಿ ಗ್ರೀನ್ ಸ್ಟೋನ್ ವಿತ್ ಪರ್ಲ್ ಕೆಳಗಡೆ ಬೀಡ್ಸ್ ಕೊಟ್ಟಿದ್ದಾರೆ. ನೀವು ಗ್ರೀನ್ ಸ್ಟೋನ್ ಬೇಡ ಅಂತ ಅಂದ್ರೆ ರೆಡ್ ಸ್ಟೋನ್, ಬ್ಲೂ ಸ್ಟೋನ್ ಇಲ್ಲ ಪರ್ಲ್ ಬೀಡ್ಸ್ ಅನ್ನ ಯೂಸ್ ಮಾಡಿಕೊಂಡು ನಿಮಗೆ ಯಾವ ಕಲರ್ ಸ್ಟೋನ್ ಇಷ್ಟ ಆ ಕಲರ್ ಸ್ಟೋನ್ ಅನ್ನ ಹಾಕ್ಸ್ಕೊಳ್ಬಹುದು. ಮತ್ತೊಂದು ಇಯರಿಂಗ್ ಡಿಸೈನ್ ನೋಡ್ತಾ ಇದ್ದೀರಾ. ಡೈಲಿ ವೇರ್ ಅಥವಾ ನೀವು ಸಿಂಪಲ್ ಆಗಿ ಕಡಿಮೆ ಗ್ರಾಮ್ ಅಲ್ಲಿ ಕೇವಲ ಒಂದು 3 ಗ್ರಾಮ್ಗೆಲ್ಲ ನನಗೆ ಇಯರಿಂಗ್ ಡಿಸೈನ್ ಬೇಕು, ಸ್ವಲ್ಪ ಎತ್ನಿಕ್ ಲುಕ್ ಇರಬೇಕು, ಮನೆ ಹತ್ರ ಯೂಸ್ ಮಾಡೋ ರೀತಿಯಲ್ಲಿ ಇರಬೇಕು ಅಂತ ಅಂದ್ರೆ ಯಾವ ಡಿಸೈನ್ ಇದೆ ಅಂತ ಅನ್ನೋರಿಗೆ ನೋಡಿ, ಇದು ಒಂದು ಸಿಂಪಲ್ ಆಗಿ ತುಂಬಾನೇ ಎತ್ನಿಕ್ ವೇರ್, ತುಂಬಾನೇ ಗ್ರ್ಯಾಂಡ್ ಆಗು ಕೂಡ ಕಾಣಿಸುತ್ತೆ, ಸಿಂಪಲ್ ಆಗು ಕೂಡ ಇದೆ. ನೀವು ಒಂದು 3 ಗ್ರಾಮ್ ಒಳಗಡೆ ಅಂದ್ರೆ 2.5 ಗ್ರಾಮ್ 3 ಗ್ರಾಮ್ ಒಳಗಡೆ ನೀವು ಈ ತರದ ಒಂದು ಇಯರಿಂಗ್ ಡಿಸೈನ್ ಅನ್ನ ಮಾಡಿಸ್ಕೊಳ್ಬಹುದು. ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಅಲ್ಲೇನೆ. ಮತ್ತೊಂದು ಆಫೀಸ್ ವೇರ್ಗಳಿಗೆ ಸ್ವಲ್ಪ ಸ್ಟೈಲಿಶ್ ಆಗಿ ಬೇಕು ಅನ್ನೋರಿಗೆ ಹಾರ್ಟ್ ಶೇಪ್ ನಲ್ಲಿ ವಿತ್ ವೈಟ್ ಸ್ಟೋನ್ ಸೆಂಟ್ರಲ್ಲಿ ಕೊಟ್ಟಿದ್ದಾರೆ. ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಆಫೀಸ್ ವೇರ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತವಾಗ್ಲೂ ಆಫೀಸ್ಗೆ ಹೋಗುವಂತಹ ಹುಡುಗಿಯರಿಗೆ ಈ ತರದ ಒಂದು ಇಯರಿಂಗ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವು ಕೂಡ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ನಿಮ್ಮ ಒಂದು ಹತ್ತಿರದ ಶಾಪ್ ಅಥವಾ ರೆಗ್ಯುಲರ್ ಆಗಿ ಹೋಗುವಂತಹ ಜ್ಯುವೆಲ್ರಿ ಶಾಪ್ನಲ್ಲಿ ಮಾಡಿಸ್ಕೊಂಡು ವೇರ್ ಮಾಡ್ಬೋದು. ಮತ್ತೊಂದು ಎತ್ನಿಕ್ ಹ್ಯಾಂಗಿಂಗ್, ಅಂದ್ರೆ ನೀವು ಕಾಮನ್ ಆಗಿ ಹಿಂದೆ ಸ್ಕ್ರೀವ್ ಇರುತ್ತೆ, ಇದರಲ್ಲಿ ಹ್ಯಾಂಗಿಂಗ್ ಟೈಪ್ ಗೋಲ್ಡ್ ಇಯರಿಂಗ್ ಅಲ್ಲಿ ತುಂಬಾನೇ ಟ್ರೆಡಿಷನಲ್ ಲುಕ್ ಅಲ್ಲಿ ಬಂದಿದೆ ನೋಡಿ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ರೆಡ್ ಸ್ಟೋನ್ ವಿತ್ ಪರ್ಲ್ ಬೀಡ್ಸ್ ಒಂದಿಗೆ ನೀವು ಇದನ್ನ ಸ್ಟೈಲಿಶ್ ಆಗಿ ವೇರ್ ಮಾಡ್ಬೋದು. ಅಂದ್ರೆ ಹ್ಯಾಂಗಿಂಗ್ ಟೈಪ್ಸ್, ಜಸ್ಟ್ ನೀವು ಏನು ಸ್ಕ್ರೂ ಏನು ಹಾಕೋ ಆಗಿಲ್ಲ, ಜಸ್ಟ್ ಹ್ಯಾಂಗಿಂಗ್ಸ್ ಅಲ್ಲಿ ಒಂದು 7 to 8 ಗ್ರಾಮ್ಸ್ಗೆ ಈ ತರ ಮಾಡಿಸ್ಕೊಂಡು ವೇರ್ ಮಾಡ್ಬೋದು. ಮತ್ತೊಂದು ಹ್ಯಾಂಗಿಂಗ್ಸ್ ನೋಡ್ತಾ ಇದ್ದೀರಾ, ಬಟ್ ಇದರಲ್ಲಿ ಹಿಂದೆಗಡೆ ಸ್ಕ್ರೂ ಇರುತ್ತೆ. ಬಟ್ ಇದು ಸ್ವಲ್ಪ ಜನಕ್ಕೆ ಓಲ್ಡ್ ಡಿಸೈನ್ ಅಂತ ಅನ್ಸ್ಬೋದು, ಬಟ್ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ. ಈ ತರದ ಒಂದು ನೆಕ್ಲೆಸ್ ಮ್ಯಾಚಿಂಗ್ ಇದ್ರೆ ಈ ತರದ ಒಂದು ಇಯರಿಂಗ್ ನ ಮಾಡಿಸ್ಕೊಳ್ಬಹುದು. ಕೆಲವೊಬ್ಬರ ಹತ್ರ ಸೆಟ್ ಆಗ್ಲೇ ಇರುತ್ತೆ ನೆಕ್ಲೆಸ್ ವಿತ್ ಇಯರಿಂಗ್, ಯಾರ ಹತ್ರ ಇರೋದಿಲ್ಲ. ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಈ ತರದ ಒಂದು ಇಯರಿಂಗ್ ನ ನೀವು ಮಾಡಿಸ್ಕೊಳ್ಬಹುದು. ಮತ್ತೊಂದು ರೆಡ್ ಸ್ಟೋನ್ ವಿತ್ ಪರ್ಲ್ ಬೀಡ್ಸ್ ಕಿವಿಯೋಲೆ ನೋಡ್ತಾ ಇದ್ದೀರಾ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅರೌಂಡ್ ನಿಮಗೆ 4 to 5 ಗ್ರಾಮ್ಗೆ ಈ ತರದ ಒಂದು ಕಿವಿಯೋಲೆನ ಮಾಡಿಸ್ಕೊಳ್ಬಹುದು. ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್, ಕಡಿಮೆ ಗ್ರಾಮಲ್ಲೂ ಇದೆ, ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಜಸ್ಟ್ ಒಂದೇ ಒಂದು ಓಲೆ ಹಾಕಿದ್ರೇನೆ ಸಾಕು, ಬೇರೆ ಜ್ಯುವೆಲ್ಸೇ ಬೇಡ, ಅಷ್ಟು ರಿಚ್ ಲುಕ್ ಕೊಡುವಂಥ ಒಂದು ಡಿಸೈನ್ಸ್ಗಳು ಅಂತಾನೆ ಹೇಳ್ಬೋದು. ಮತ್ತೊಂದು ಬಿಳಿ ಕಲ್ಲಿನ ಓಲೆ ಅಂತ ಕರೀತಾರೆ, ಬಟ್ ಇದು ಸ್ವಲ್ಪ ದೊಡ್ಡದಾಗಿ ಬರುವಂತಹ ಬಿಳಿ ಕಲ್ಲಿನ ಓಲೆ, ಅದ್ರ ಜೊತೆ ಕೆಂಪು ಹರಳು ಕೂಡ ಮಿಕ್ಸ್ ಆಗಿರುವಂತಹ ಬಿಳಿ ಕಲ್ಲಿನ ಓಲೆ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಯಾರು ಈ ತರ ಸ್ವಲ್ಪ ಇದನ್ನ ವಯಸ್ಸಾದವರು ಬಳಸ್ತಾರೆ, ಇವಾಗಿನ ಟ್ರೆಂಡಿಂಗ್ ಅಲ್ಲಿ ಅಂದ್ರೆ ಸ್ವಲ್ಪ ಯಂಗ್ ಆಗಿರೋರು ಇಷ್ಟಪಡೋದಿಲ್ಲ ಇದನ್ನ, ಸ್ವಲ್ಪ ವಯಸ್ಸಾದವರು ಇದನ್ನ ಇಷ್ಟಪಡ್ತಾರೆ. ಯಂಗ್ ಆಗಿರೋರ್ಗು ಇಷ್ಟ ಆದ್ರೆ ನೀವು ಈ ತರ ಮಾಡಿಸ್ಕೊಳ್ಬಹುದು. ಮತ್ತೊಂದು 8 ಅರಳಿರುವಂತಹ ಬಿಳಿ ಕಲ್ಲಿನ ಓಲೆ ನೋಡ್ತಾ ಇದ್ದೀರಾ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅರೌಂಡ್ 5 ಗ್ರಾಮ್ಸ್ ಅಲ್ಲೆಲ್ಲ ನೀವು ಮಾಡಿಸ್ಕೊಳ್ಬಹುದು. 8 ಅರಳಿನ ಬಿಳಿ ಕಲ್ಲಿನ ಓಲೆ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸಿಂಪಲ್ ಆಗಿ ರಿಚ್ ಲುಕ್ ಕೊಡುವಂತಹ ಬಿಳಿ ಕಲ್ಲಿನ ಓಲೆ, ಎಲ್ಲರೂ ಕೂಡ ಯೂಸ್ ಮಾಡುವಂತಹ ಬಿಳಿ ಕಲ್ಲಿನ ಓಲೆ, ಎಲ್ರಿಗೂ ಇಷ್ಟವಾಗುವಂತಹ ಬಿಳಿ ಕಲ್ಲಿನ ಓಲೆ ಅಂತಾನೆ ಹೇಳ್ಬೋದು. ಮತ್ತೊಂದು ಹ್ಯಾಂಗಿಂಗ್ಸ್ ಡಿಸೈನ್ ನೋಡ್ತಾ ಇದ್ದೀರಾ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ರೆಡ್ ವಿತ್ ಗ್ರೀನ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ. ಕೆಳಗಡೆ ಜುಮ್ಕಾ ಟೈಪ್ ಪುಟ್ಟದಾಗಿ ಜುಮ್ಕಾ ಕೊಟ್ಟಿದ್ದಾರೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅರೌಂಡ್ 5 to 6 ಗ್ರಾಮ್ಸ್ಗೆ ನೀವು ಈ ತರದ ಒಂದು
ಡಿಸೈನನ್ನು ಮಾಡಿಸ್ಕೊಳ್ಬೋದು. ಎಲ್ರಿಗೂ ಇಷ್ಟ ಆಗುತ್ತೆ ಕಾಮನ್ ಆಗಿ ಈ ಥರದ ಒಂದು ಡಿಸೈನ್ಸ್ಗಳು. ಸ್ವಲ್ಪ ಟ್ರೆಡಿಷನಲ್ ಲುಕ್ಕಲ್ಲಿ ಇದೆ ಈ ಥರದ ಒಂದು ಇಯರಿಂಗ್ ಡಿಸೈನ್ಸ್. ನೀವು ಫಂಕ್ಷನ್ಗಳಿಗೂ ಕೂಡ ನೀವು ಗ್ರ್ಯಾಂಡಾಗಿ ವೇರ್ ಮಾಡ್ಬೋದು. ಒಂದಷ್ಟು ಇಯರಿಂಗ್ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಇರುವಂಥ ಎಲ್ಲ ಥರದ ಡಿಸೈನ್ಸ್ ಇದೆ ನೋಡಿ. ಸ್ಟಡ್ ಟೈಪ್ನಲ್ಲಿ ಕೊಟ್ಟು ಕಲರ್ ಸ್ಟೋನನ್ನು ಕೆಳಗಡೆ ಪರ್ಲ್ ಬೀಡ್ಸ್ ಕೊಟ್ಟಿದ್ದಾರೆ. ತುಂಬಾ ಗ್ರ್ಯಾಂಡ್ ಲುಕ್ ಇದೆ. ಅರೌಂಡ್ ನಿಮಗೆ 2 ಗ್ರಾಮ್ಸಲ್ಲೆಲ್ಲ ನೀವು ಮಾಡಿಸ್ಕೋಬೋದು. 2.5 3 ಗ್ರಾಮ್ಸಲ್ಲೆಲ್ಲ ಆ ಥರದ ಒಂದು ಸ್ಟೋನ್ ಇಯರಿಂಗನ್ನು ಮಾಡಿಸ್ಕೊಳ್ಬೋದು. ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೋಪ್ ಇವತ್ತಿನ ಎಲ್ಲ ಡಿಸೈನ್ಸ್ಗಳು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.